ಪಿ ಶಾರ್ಟ್ ಫಾರ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ನಿಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರೋದ್ರಿಂದ ಅದಕ್ಕೆ ಪಿ ಶಾರ್ಟ್ ಥೆರಪಿ ಇಂಡಿಕೇಟೆಡ್ ಇದೆಯಾ ಅಥವಾ ಎಲ್ಲರಿಗೂ ಇದನ್ನು ನಾವು ಅಡ್ವೈಸ್ ಮಾಡ್ತೇವೆ. ಸೊ ಹಾಗಾದರೆ ಯಾವ ಪೇಷಂಟ್ಸ್ಗೆ ಪಿ ಶಾರ್ಟ್ ಇಂದ ಹೆಲ್ಪ್ ಆಗ್ತದೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೇನೆ. ನನ್ನ ಹೆಸರು ಡಾಕ್ಟರ್ ರಾಜು, ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಯೂರೋ ಆಂಡ್ರಾಲಜಿಸ್ಟ್, ಯೂರೋ ಆಂಕೋ ಸರ್ಜನ್. ಪಿ ಶಾರ್ಟ್ ಅಂದರೆ ಏನು ಅಂತ ಹೇಳಿ. ಸೊ ಸುಮಾರು ಕಡೆ ನೀವು ನೋಡಿರ್ತೀರಾ, ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಟ್ಯಾಬ್ಲೆಟ್ಸ್ ಬಿಟ್ಟು ಅಥವಾ ಸರ್ಜರಿ ಬಿಟ್ಟು ಪಿ ಶಾರ್ಟ್ ಥೆರಪಿ ಮಾಡ್ತಾರೆ ಅಂತ ಹೇಳಿ. ಪಿ ಶಾರ್ಟ್ ಅಂದರೆ ಈ ಪಿ ಅಂದರೆ ಪ್ರಯಾಪ ಶಾರ್ಟ್ ಅಥವಾ PRP ಶಾರ್ಟ್ ಅಂತ ಹೇಳ್ತೀವಿ, ಅಂದರೆ ಪ್ಲೇಟ್ ರಿಚ್ ಪ್ಲಾಸ್ಮಾ ಶಾರ್ಟ್ ಅಂತ ಹೇಳಿ. ಸೊ ಇದು ಯಾವಾಗ ನಾವು ಇದನ್ನು ಇಂಡಿಕೇಟ್ ಅಥವಾ ಅಡ್ವೈಸ್ ಮಾಡ್ತೇವೆ ಅಂತ ಹೇಳಿದ್ರೆ, ನಿಮಗೆ ಮೈಲ್ಡ್ ಟು ಮಾಡ್ರೇಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ ಅಂತ ಹೇಳಿದಾಗ. ಸೊ ಇದು ನಿಮ್ಮದೇ ರಕ್ತದಿಂದ ನಾವು ಆಸ್ಪಿರೇಟ್ ಮಾಡಿ ಅದನ್ನು ನಮ್ಮದು ಸ್ಪೆಷಲೈಸ್ಡ್ ಮಿಷಿನ್ ಇದೆ, ಅಂದರೆ ಟೆಂಪ್ರೇಚರ್ ಗ್ರೇಡೆಡ್ ಮಿಷಿನ್ನಲ್ಲಿ ಪ್ಲೇಟ್ಲೆಟ್ನ ಸಪ್ರೇಟ್ ಮಾಡಿ ಸೊ ಆ ಪ್ಲಾಸ್ಮಾನ ನಿಮಗೆ ಇಂಜೆಕ್ಟ್ ಮಾಡುವಂಥದ್ದು. ಸೊ ಇದು ಕಂಟಿನ್ಯೂಸ್ ಒಂದು 4 to 5 ಸೆಷನ್ಸ್ ನಿಮಗೆ ಮಾಡಿಸ್ಕೊಂಡ್ರೆ ನಿಮಗೆ ಎರೆಕ್ಷನಲ್ಲಿ ಇಂಪ್ರೂವ್ಮೆಂಟ್ ಗೊತ್ತಾಗ್ತದೆ. ಅಂದರೆ ನಿಮ್ಗೆ ಸಿಂಗಲ್ ಸೆಷನಲ್ಲೇ ಇಂಪ್ರೂವ್ಮೆಂಟ್ ಅಷ್ಟೊಂದು ಗೊತ್ತಾಗೋದಿಲ್ಲ. ಸೊ ಇದು ಒಂದು ತಿಂಗಳಿಗೆ ಮಾಡಿಸಿದ ತಕ್ಷಣ ನೆಕ್ಸ್ಟ್ ಮಂತಲ್ಲಿ ಇನ್ನೊಂದು ಸರಿ ಮಾಡಿಸ್ಕೋಬೇಕಾಗುತ್ತೆ. ಎವ್ರಿ ಮಂತ್ ನಿಮ್ಗೆ 4 to 5 ಸೆಷನ್ ನೀವು ಮಾಡಿಸ್ಕೊಳ್ಳೋದಕ್ಕೆ ನಾವು ಅಡ್ವೈಸ್ ಮಾಡ್ತೇವೆ. ಪಿ ಶಾರ್ಟಿಂದ ನಿಮಗೆ ಹೇಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಪಿ ಶಾರ್ಟ್ ಅಂತ ಹೇಳಿದ್ರೆ ಈ ಪ್ಲಾಸ್ಮಾ ರಿಚ್ ಫ್ಲೂಯಿಡ್ ಇದೆಯಲ್ಲ, ಸೊ ಇದು ನಾವು ನಿಮ್ಮ ಬ್ಲಡ್ಡನ್ನು ಟೆಂಪ್ರೇಚರ್ ಗ್ರೇಡೆಡ್ ಮಿಷಿನ್ನಲ್ಲಿ ಸೆಂಟ್ರಿಫ್ಯೂಸ್ ಮಾಡಿ ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ನ ಆಸ್ಪಿರೇಟ್ ಮಾಡ್ಕೋತೇವೆ. ಸೊ ಈ ಗ್ರೋತ್ ಫ್ಯಾಕ್ಟರ್ನ ನಿಮ್ಮ ಪೀನೈಲ್ ಪಾರ್ಟಿಗೆ ಅಥವಾ ಶಿಶ್ನಕ್ಕೆ ಇಂಜೆಕ್ಷನ್ ಕೊಟ್ಟಾಗ ಸೊ ಅದರಿಂದ ಗ್ರೋತ್ ಫ್ಯಾಕ್ಟರ್ ಹೋಗಿ ಹೊಸ ಬ್ಲಡ್ ವೆಸಲ್ಸ್ ಇಂಪ್ರೂವ್ಮೆಂಟ್ ಅಥವಾ ಹೊಸ ಬ್ಲಡ್ ವೆಸಲ್ಸ್ ಬರೋದಕ್ಕೆ ಹೆಲ್ಪ್ ಆಗ್ತದೆ. ಸೊ ಇದು ಬೇಸಿಕಲಿ ಈ ರೀತಿ ಪಿ ಶಾರ್ಟಿಂದ ನಿಮಗೆ ಹೆಲ್ಪ್ ಆಗುವಂಥದ್ದು. ಪಿ ಶಾರ್ಟ್ ಪ್ರೊಸೀಜರ್ ಹೇಗೆ ಮಾಡ್ತೇವೆ ಅಂಥೇಳಿ. ಸೊ ಹಾಗೆ ಹೇಳಿದಾಗೆ ಇದು ನಿಮಗೆ ಒಂದು 1 hour ಪ್ರೊಸೀಜರ್ ಡ್ಯೂರೇಷನ್ ಅಂತ ತಗೋಬೋದು. ಅಂದರೆ ನೀವು ಬಂದಾಗ ನಿಮ್ಮ ಕೆಲವೊಂದು ಟೆಸ್ಟ್ ನಾವು ಮಾಡಿ ನಿಮ್ಮದು ಒಂದು 20 to 30 ml ಬ್ಲಡ್ ಡ್ರಾ ಮಾಡ್ತೇವೆ. ಅದನ್ನು ನಾವು ನಮ್ಮದೇ ಟೆಂಪ್ರೇಚರ್ ಗ್ರೇಡೆಡ್ ಸೆಂಟ್ರಿಫ್ಯೂಜ್ ಮಿಷಿನ್ನಲ್ಲಿ ಅದನ್ನು ಸೆಂಟ್ರಿಫ್ಯೂಸ್ ಮಾಡಿ ಅದರಲ್ಲಿರುವಂಥ ಗ್ರೋತ್ ಫ್ಯಾಕ್ಟರ್ ಅಥವಾ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾನ ನಾವು ಆಸ್ಪಿರೇಟ್ ಮಾಡ್ಕೋತೇವೆ. ಸೊ ಇದು ಆಸ್ಪಿರೇಟ್ ಮಾಡ್ಕೊಂಡ್ಮೇಲೆ ತುಂಬ ಸಣ್ಣ ನೀಡಲಲ್ಲಿ ನಿಮ್ಮ ಶಿಶ್ನಕ್ಕೆ ಅಥವಾ ಪಿನೈಲ್ ಪಾರ್ಟಿಗೆ ಅದನ್ನು ಇಂಜೆಕ್ಟ್ ಮಾಡ್ತೇವೆ. ಇಂಜೆಕ್ಟ್ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಅಬ್ಸರ್ವೇಷನ್ ಮಾಡಿದ್ಮೇಲೆ ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತೇವೆ. ಸೊ ಇದು ಬೇಸಿಕಲಿ ಒಂದು ಡೇ ಕೇರ್ ಪ್ರೊಸೀಜರ್. ಯಾವುದೇ ರೀತಿಯ ಅನೆಸ್ಥೀಸಿಯಾ ಅಥವಾ ಲೋಕಲ್ ಅನೆಸ್ಥೀಸಿಯಾ ಕೊಟ್ಟು ಕೂಡ ಮಾಡ್ಬೋದು. ಸೊ ಮತ್ತು ಅದೇ ದಿನ ನಿಮ್ಮನ್ನು 2-3 hours ಆದಮೇಲೆ ಡಿಸ್ಚಾರ್ಜ್ ಮಾಡಿಬಿಡ್ತೇವೆ. ಸೊ ಈ ರೀತಿ PRP ಪ್ರೊಸೀಜರ್ ಇರುತ್ತೆ, ಪಿ ಶಾರ್ಟ್ ಪ್ರೊಸೀಜರ್ ಮಾಡ್ತೇವೆ. ಸೊ ಇದರಿಂದ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಆಗೋದಿಲ್ವಾ ಅಂತ ಕೇಳಿದರೆ, ಯೂಶ್ವಲಿ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಆಗೋದಿಲ್ಲ ನೀವು ಎಕ್ಸ್ಪರ್ಟ್ ಸರ್ಜನ್ ಹತ್ರ ಮಾಡಿಸ್ಕೊಂಡಾಗ. ಏನಕ್ಕೆ ಅಂದರೆ ಕೆಲವರಲ್ಲಿ ನಾವು ನೋಡಿದಾಗೆ ಹೊರಗಡೆ ಮಾಡಿಸ್ಕೊಂಡು ಬರ್ತಾರೆ, ಅಲ್ಲಿ ಕೆಲವೊಂದು ಹೆಮಟೋಮಾ ಆಗಿರುತ್ತೆ, ಅಂದರೆ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿರುವಂಥದ್ದು ಆಗಿರುತ್ತೆ. ಯಾಕಂದರೆ ಅದನ್ನು ಪಿ ಶಾರ್ಟ್ ಕರೆಕ್ಟಾಗಿ ಅದು ಪ್ರಿಪೇರ್ ಮಾಡಬೇಕು. ಅದರಲ್ಲಿ ಕ್ಯಾಲ್ಶಿಯಂ ಅಂಶ ಏನಾದರೂ ಉಳ್ಕೊಂಡಿದೆ ಅಂತ ಹೇಳಿದ್ರೆ ನಿಮಗೆ ಬ್ಲಡ್ ಕ್ಲಾಟ್ ಆಗುವಂಥದ್ದು. ಅದು ಬಿಟ್ಟು ಯೂಶ್ವಲಿ ಮೇಜರ್ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದಿಷ್ಟು ನಿಮಗೆ PRP ಅಥವಾ ಪಿ ಶಾರ್ಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. ನಿಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರುಕೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇದೆ ಅಂತ ಹೇಳಿದರೆ ಈ ಕೆಳಗಿನ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು.